ನಮಸ್ಕಾರ ಎಲ್ಲ RCB ಹುಲಿಗಳಿಗೆ. ಪ್ರಪಂಚದಾಗ ಹೈಯೆಸ್ಟ್ ದಾಣ ಮಾಡ್ಯಾರ ಹುಚ್ಚು ಮಕ್ಳು ಯಾರಿದ್ರ ನಮ್ಮ RCB ಟೀಮ್. ನೋಡ್ರಿ ಮನಿ ಬಾಗಿಲು ಮಠ ಬಂದಾರ ಹಂಗ ಕಳ್ಸೋದ. ಈಗ ಮನಿಗೆ ಯಾರ ಅತಿಥಿಗಳು ಬಂದಿರ್ತಾರಲ್ಲ ನಿಮ್ಮ ಮನಿಗೆ ಹಂಗೆ ಕಳಿಸ್ತೀರಿ ನೀವು? ಕಳ್ಸಕ್ಕೆ ಸಾಧ್ಯನೇ ಇಲ್ಲ. ಅದು ಸಂಪ್ರದಾಯ ಒಪ್ಪಂಗಿಲ್ರಿ. ಅಲ್ಲಿಂದ ಪಾಪ ದೂರದಿಂದ ಬಂದಾರ, ಮನಿ ಬಾಗಿಲು ಮಠ ಬಂದಾರ. ಹಂಗಾಗಿ ಏನೋ ಒಂದು 2 ಪಾಯಿಂಟ್ ಕೊಟ್ಟು ಕಳ್ಸೋಣ ಅಂತ ದೊಡ್ಡ ಮನಸ್ಸು ರೀ. ನಾವು ಎಂಥ ದೊಡ್ಡ ಮನಸ್ಸು ರೀ ನೋಡ. ಅದ ಇನ್ನೊಬ್ಬರ ಅಂಗಳದಾಗ ಆಡೋಂಗಿದ್ರ ನಾವು ನಾಯಿ ಹೊಡೆದಂಗೆ ಬಿಡ್ತಾರೆ, ರಗ್ ಮುಸುಕಾಗಿ ಬಿಡ್ತಾರ. ಉದಾಹರಣೆಗೆ KKR ಮತ್ತು CSK ಕೇಳ್ಕೊಂಬರ್ರಿ, ರೆಕಾರ್ಡ್ ದಾಖಲೆಗಳು ಆಗ್ಯಾವ. ಹಂಗಾಗಿ ಇವು ಏನೋ ಪಾಪ GT ಅವ್ರು ದೂರಿಂದ ಬಂದಾರ. ಹಂಗಾಗಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರಲಿ, ಕಣ್ಣೀರು ಹತ್ಕೋದು ಹೋಗ್ಬಾರ್ದು ಅನ್ನೋ ಒಂದು ದೊಡ್ಡ ಮನಸ್ಸು ಮಾಡಿ ಇವತ್ತು ನಮ್ಮ RCB ಅವರು ಒಂದು 2 ಪಾಯಿಂಟ್ ದಾನ ಮಾಡಿ ಕಳಿಸ್ಯಾರೆ. ಹಂಗಾಗಿ ಕಳಿಸುವಂಥ ಸಂಪ್ರದಾಯ ಇಲ್ಲ ನಮ್ಮ ಏನು ಕರ್ನಾಟಕ ಸಂಪ್ರದಾಯ ಏನೈತಿ, ಮನೆಗೆ ಬಂದಾಗ ಸ್ವಲ್ಪ ಚಾ, ಆಮೇಲೆ ನೀರ ನಾಷ್ಟ ಅಂತ ಇದ್ರೈತಿ. ಆಮೇಲೆ ಹೋಗುವಾಗ ಏನೋ ಹೆಂಗಸರದ ಜಂಪರ್ ಪೀಸ, ಗಂಡಸರದ ಟಾವಲ ಟೋಪಿಗೆ, ಹಂಗೆ ನಮ್ಮ RCB ಅವರು ಏನೋ ಕರುಣಾಮಯ ದೊಡ್ಡ ಮನಸ್ಸು ಮಾಡಿ 2 ಪಾಯಿಂಟ್ ತೊಗೊಂಡು ಹೋಗ್ರಪ್ಪ ಅಂತ ದಾನ ಮಾಡ್ಯಾರ. ಇನ್ನು ಸೀಸನ್ದಾಗ ನಮ್ಮ RCB ಅವ್ರು ಏನು ಮಾಡಿದ್ರು, GTನ ರಗ್ ಮುಜಕ್ ಹಾಕಿ ಬಡ್ದು ಸ್ವಲ್ಪ ಹೊರಗೆ ಹಾಕಿ ಬಿಟ್ರ. ನಮ್ಮ ವಿಲ್ ಜಾಕ್ಸ್ ಅವ್ರ ಸೆಂಚುರಿ ಬಡ್ದ ನಾಯಿಗೆ ಬಡ್ದಂಗೆ ಹೊರಗೆ ಹಾಕಿದ್ರು. ಆ ಒಂದು ಸಿಟ್ಟ ಆಮೇಲೆ ಅದು ಆಗಿತ್ತ ಏನು ಎಲ್ಲಿ ಕೆರ್ಕೊಂಡು ನೋವು ಮಾಡ್ಕೊಂಡಿರಲ್ಲ. ಅದಕ್ಕೆ ಟೀಗೊಟ್ಟ ಸೋಲು ಮುಖಾಂತರ 2 ಪಾಯಿಂಟ್ ಕೊಟ್ಟ ಮಲಮ್ ಹಚ್ಚಿ ಕಳ್ಸ್ಯಾರ. ನೆಕ್ಸ್ಟ್ ನೋಡ್ಕೊಂಡು ಇನ್ನು ನಮ್ಮ ಪ್ಲೇಯರ್ಸ್ಗಳ ಕಡೆ ಬರೋಣ. ನಾವು ಬೇರೆ ಗ್ರೌಂಡ್ದಾಗ ಮುಕ್ಕಳ್ಳಿ ಹರ್ಕೊಂಗೆ ಆಡ್ತಿರ್ತಾರ. ಅದು ನಮ್ಮ ಒಂದು ತಾಯಿನಾಡು ಗ್ರೌಂಡ್ದಾಗ ಆಡೋದ್ಯಾಗ ಮಾತ್ರ ಎಲ್ಲಿ ನಾ ಸಿಕ್ಕಾರಗದ್ಯಾಕೆ ಹೋಗ್ತಾವ. ನಾವು ಬರ್ತಾವು ಏಚಾಡಕ್ಕೆ ಹೋಗ್ತಾವು. ಸಂಪ್ರದಾಯ ಬಿಟ್ಟು ಕೊಡಂಗಿಲ್ಲ ನಾವು. ನಮ್ಮ RCB ಕಪ್ ಯಾಕೆ ಗೆಲ್ತಾ ಇಲ್ಲ ಅಂದ್ರೆ ಸಂಪ್ರದಾಯ ಒಂದು ಅಡ್ಡ ಬರಾಕತ್ತೈತಿ. ಅವ್ನು ಸಂಪ್ರದಾಯ ಅಡ್ಡ ಇಲ್ಲಕ್ರೆ ನೋಡು ಇನ್ಕಂದ್ರೆ ಅವ್ನು ಕಪ್ಪ ರಪ್ನೆಲ್ಲ ಮಟಾಶಿ ಮಾಡ್ತದ. ಬಟ್ ಸಂಪ್ರದಾಯ ಐತೆ ಅಂದ್ ಬಿಟ್ಟು ಕೊಡಕ್ಕೆ ಪವರ್ ಪ್ಲೇದಾಗ 3 ವಿಕೆಟ್ ದಡ್ಡ ನಿಮಗೆ ಗೊತ್ತಾಯ್ತಿಲ್ಲ. ಇನ್ಕಾಸ್ಟ್ ಮಟ ಈ 17 ವರ್ಷದಾಗ ಏನಾಗಿತ್ತು, 1 ವಿಕೆಟ್ ಬಿತ್ತಂದ್ರೆ ಅವ್ನು ಒಂದಾಗತ್ಲೆ ನಂಬರ್ ಹಚ್ತಾವ್ರಿ. ಇವತ್ತು ಹಂಗೆ ಮಾಡ್ಯಾವ. ನಾವು ಏನೋ ಒಂದು ತೀನ್ಸಿ ಹೊಡ್ಯಾರಗದಕ್ಕೆ ಬರ್ತಾವು, ದಡ್ ಬಿಡಿಯಾಗ ಏಕೆ ಆಡಕ್ಕೆ ಹೋಗ್ತಾವು. ಸರ್ಟಿಫಿಕೇಟ್ ಹಾಯ್ತಿ ದಾನಿಗೆ ಬದ್ದು ನಮ್ಮ RCB ಬೆಂಕಿ ಬಿರುಗಾಳಿ ಸಾಲ್ಟ್ ಅಣ್ಣ ಅವರ ವಿಕೆಟ್ ಆದಲ್ಲ ದೊಡ್ಡ ಮನಸ್ಸಿಗೆ ಐತಿ. ಹೆಂಗೆ ವಿಕೆಟ್ ಆದಂದ್ರದ ವಿಕೆಟ್ ಆಗೋದೇನು ದೊಡ್ಡ ಮಾತಲ್ಲ. ವಿಕೆಟ್ ಆದ್ರಂದ 105 ಮೀಟರ್ ಅವನು ಬಾಲ್ ಬಿಡ್ತಾರೆ ಸ್ಟೇಡಿಯಂದಿಂದ ಆಚೆ. ಬಾಲ್ ಕಳೆದು ಹೋತ್ರಿ. ಅದಾದ್ಮೇಲೆ ನಾವು ಹೊಸ ಬಾಲ್ ತರಿಸ್ತಾರ. ಅದು ಏನೈತೆ ಅವಲ್ಲ IPL ಶನಿ ಯಾವ ಬಾಲ್ ಕಳ್ದಾಗ ಹೊಸ ಬಾಲ್ ಬರತ್ತಿಲ್ಲ, ಅಷ್ಟು ವಿಕೆಟ್ ಹಚ್ಚಿ ಬಿಡ್ತಾವ. ಹಾಗಾಗಿ ನಮ್ಮ ಸಾಲ್ಟ್ ಅವ್ರ ಡೈನಿಗೆ ಹಾಕ್ತಾರ. ಅದಾದ ಉಳಿದೋದೆಲ್ಲ ಗೋಳ ಆಗ್ತೈತಿ. ನಮ್ಮ ಲಿವಿಂಗ್ ಸ್ಟೋನ್ ಬಗ್ಗೆ ಸ್ವಲ್ಪ ಹೇಳ್ಬೇಕ್ರಿ. ಬೆಂಕಿ ಬ್ಯಾಟಿಂಗ್ ಆಡ್ತಾರ. ಅದಾದ್ಮೇಲೆ ನಮ್ಮ RCB ಫಿನಿಷರ್ ಅಂತ ಟಿಮ್ ಡೇವಿಡ್ ಅವ್ರ ಬಗ್ಗೆ ಹೇಳ್ಬೇಕ್ರಿ. ಬೆಂಕಿ ರೀ ನಾವು ಲಾಸ್ಟ್ ಮೂಮೆಂಟ್ನಾಗ ಬಂದ್ಬೇಕು. ನಮ್ಮ ಅಭಿಮಾನಿಗಳು ಖುಷಿ ಪಡಿಸುವಂತ ವ್ಯಕ್ತಿ ಯಾರು ಇದ್ರೆ ಈ ಸದ್ಯಕ್ಕೆ ಟಿಮ್ ಡೇವಿಡ್ ಅಣ್ಣ. ಅದು ಸೀಸನ್ದಾಗ ನಮ್ಮ ದಿನೇಶ್ ಅಣ್ಣ ಅವ್ರ ಕಡಲ್ಲ ಚಡ್ಡಿ ಸಡಲ್ಲ ಅನ್ನೋ ಬೆಂಕಿ ಆಟ ಆಡ್ತಾರಲ್ಲ, ಹಂಗೆ ಈಗ ಟೀಮ್ ಡೇವಿಡ್ ಅವ್ರು ಆಡಾಕತ್ತಾರ. ಅದೊಂದು ಭಾಳ ಖುಷಿ ಅನ್ಸಾಕೈತ್ರಿ. ಇನ್ನು ಬೌಲಿಂಗ್ ವಿಷಯಕ್ಕೆ ಬರೋದಾದ್ರ ಈ ಹಿಂದೆ ಕಳೆದ 2 ಮ್ಯಾಚ್ದಾಗ ನಾವು ಬಾಲರು ಮುಕುಳಿ ಹರ್ಕೊಂಡು ಹೋಗುದ್ರಿ. ಆ ಹಜಲ ಮತ್ತು ದಯಾಳ್ ಅವ್ರ ಬೌಲಿಂಗ್ ನೋಡ್ತದ ಮ್ಯಾಚ್ ಬೇಕ್ರಿ. ಅವನವ್ನ ಆರ್ತಿ ತಗೊಂಡು ನೆದರ್ ತೆಗಿಬೇಕ್ರಿ. ಆದ್ರೆ ಈಗ ನೋಡ್ರಿ ನಾಯಿ ಬಡ್ದಂಗೆ ಬಡ್ಸಾಕತ್ತಾವ. ಹೆಂಗೋ ಏನೋ ಚೀಟಿ ಗೀಟಿ ಮಂತ್ರ ಮಾಡ್ರು ಗೊತ್ತಾಗತ್ತ. ಯಾಕೆ ಸತತವಾಗಿ 2 ಗೆದ್ರಲ್ಲ, ಹಂಗಾಗಿ ಎಲ್ಲೋ ಏನೋ ಕಾಯಿ ಕಟ್ಲ ಕಬರಿ ಬಟ್ಲ ಮಾಡ್ಯಾರ ಅನ್ಸಾಕತ್ತದ. ಇರ್ಲಿ, ಮನಿ ಮಠ ಬಂದಾರ ಅಂದ್ಮ್ಯಾಗ ಹಂಗ ಕಳ್ಸೋದು ನಮ್ಮ ಸಂಪ್ರದಾಯ ಅಲ್ರಿ. ಅದು ಇಂಕ ಮಟ್ಟ ಹೆಂಗಿತ್ತಂದ್ರ ಅದ ಫಸ್ಟ್ಗೆ ದೇವ್ರಿಗೆ ಒಂದು ಕೊಟ್ಟು ಬಿಡ್ತಿದ್ರು. ಆಮೇಲೆ ಆ ಕಡೆ ಹರ್ಕೊಳು ಚಡ್ಡಿ ಹರ್ಕೊ ಮಂದಿ ಒಂದು ಕೊಟ್ಟು ಬಿಡ್ತಿದ್ರು. ಹಿಂಗಾಗಿ ಅವೆಲ್ಲ ಬಿಟ್ಟ ಈಗ ಏನೋ ಒಂದು 2 ಗೆದ್ದಾರ ಮನಿ ಮಠ ಬಂದಾರ. ಇದನ್ನು ಬಿಟ್ರೆ ನಮ್ಮ ಕೆಮ್ಮತ್ ಅಲ್ರಿ, ಅದು ನಮ್ಮ ಧರ್ಮ ಅಲ್ರಿ, ಅದು ನಮ್ಮ ಸಂಪ್ರದಾಯ ಅಲ್ರಿ. ಹಂಗಾಗಿ ಏನೋ ಸ್ವಲ್ಪ ಕೊಟ್ಟ ಉಡಿಯಾಕಿ ಹಾಕಿ ಕಳ್ಸ್ಯಾರ. ಇರ್ಲಿ, ನೆಕ್ಸ್ಟ್ ಟೈಮ್ ನೋಡೋಣ್ರಿ. ಮಧ್ಯಾಹ್ನ ವಿಡಿಯೋ ಮಾಡಬೇಕೈತೆ, ಕೆಲವು ಕಾರಣಾಂತರಗಳಿಂದ ಆಗಿಲ್ಲ. ಏನು ದೊಡ್ಡ ಏನು ಬಿಜಿ ಪರ್ಸನ್ ಅಲ್ಲ, ಮಂಡ್ ಹಡ್ಸಿ ಮಕ್ಕಳು ನಾವು. ಆಮೇಲೆ ಇನ್ನೊಂದೇನಂದ್ರೆ ನೆಕ್ಸ್ಟ್ 7ನೇ ತಾರೀಕು ಮ್ಯಾಚ್ ಐತಿಲ್ಲ, ಅವಾಗ ನೋಡ್ಕೊಳ್ಳೋಣ, ಅವಾಗ ಬರ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀವಿ, ಫೇಸ್ಬುಕ್ ಫಾಲೋ ಒಂದು ಹೊಡ್ರಿ. ನಮಸ್ಕಾರ.